ಆ ವಿರಾಟ್ ಪುರುಷನೇ ಸ್ವಯಂಭುವ ಮನು ಆದನು. ದೇವಿ ಶತರೂಪಿಯು ಅತ್ಯಂತ ದುಷ್ಕರ ತಪಸ್ಸನ್ನು ಮಾಡಿ ಬೆಳಗುವ ಕೀರ್ತಿಯುಳ್ಳ ಮನುವನ್ನೇ ಪತಿರೂಪದಲ್ಲಿ ಪಡೆದುಕೊಂಡಳು. ಅನಂತರ ಮನುವಿನ ವಂಶ ಹಾಗೂ ದಕ್ಷಯಜ್ಞ, ವಿದ್ವಾಂಸ ಮೊದಲಾದ ಪ್ರಸಂಗಗಳನ್ನು ತಿಳಿಸಿ ವಾಯುದೇವರು ಭಗವಾನ್ ಶಂಕರನು ದಕ್ಷ ಹಾಗೂ ದೇವತೆಗಳ ಅಪರಾಧಗಳನ್ನು ಕ್ಷಮಿಸಿದನು ಎಂದು ತಿಳಿಸಿದನು. ಬಳಿಕ ಋಷಿಗಳು ಕೇಳಿದರು, ಪ್ರಭು, ತನ್ನ ಗಣಗಳನ್ನು ಮತ್ತು ದೇವಿಯೊಂದಿಗೆ ಅಂತರ್ಧ್ಯಾನನಾಗಿ ಭಗವಾನ್ ಶಿವನು ಎಲ್ಲಿಗೆ ಹೋದನು, ಎಲ್ಲಿದ್ದನು ಮತ್ತು ಏನು ಮಾಡಿದನು? ವಾಯುದೇವರು ಹೇಳಿದರು, ಮಹರ್ಷಿಗಳೇ, ಪರ್ವತಗಳಲ್ಲಿ ಶ್ರೇಷ್ಠವೂ ವಿಚಿತ್ರ ಕಂದರಗಳಿಂದ ಸುಶೋಭಿತವೂ ಆದ ಪರಮ ಸುಂದರ ಮಂದರಾಚಲಕ್ಕೆ ತನ್ನ ತಪಸ್ಸಿನ ಪ್ರಭಾವದಿಂದ ದೇವಾದಿದೇವ ಮಹಾದೇವನ ಪ್ರಿಯ ನಿವಾಸವಾಯಿತು. ಆ ಪರ್ವತವು ಶಿವ ಪಾರ್ವತಿಯರನ್ನು ತನ್ನ ತಲೆಯ ಮೇಲೆ ಹೊರಲು ಭಾರೀ ತಪಸ್ಸು ಮಾಡಿತ್ತು. ದೀರ್ಘಕಾಲದ ಬಳಿಕ ಅದಕ್ಕೆ ಅವರ ಚರಣಾರವಿಂದಗಳ ಸ್ಪರ್ಶ ಸುಖವು ಪ್ರಾಪ್ತವಾಗಿತ್ತು. ಆ ಪರ್ವತದ ಸೌಂದರ್ಯದ ವಿಸ್ತಾರಪೂರ್ವಕ ವರ್ಣನೆಯು ಸಾವಿರಾರು ಮುಖಗಳಿಂದ 100 ಕೋಟಿ ವರ್ಷ ಮಾಡಿದರೂ ಪೂರ್ಣವಾಗಿ ಆಗಲಾರದು. ಅದರ ಮುಂದೆ ಸಮಸ್ತ ಪರ್ವತಗಳ ಸೌಂದರ್ಯವು ತುಚ್ಛವಾಗುತ್ತದೆ. ಅದಕ್ಕಾಗಿ ಮಹಾದೇವನು ದೇವಿಯ ಪ್ರಿಯವನ್ನು ಮಾಡುವ ಇಚ್ಛೆಯಿಂದ ಆ ಅತ್ಯಂತ ರಮಣೀಯ ಪರ್ವತವನ್ನು ತನ್ನ ಅಂತರ್ಪುರವನ್ನಾಗಿ ಇಸಿಕೊಂಡನು. ಈ ಸರ್ವಶ್ರೇಷ್ಠ ಪರ್ವತವನ್ನು ಸ್ಮರಿಸಿ ರೈಬ್ಯ ಆಶ್ರಮದ ಬಳಿಯಲ್ಲಿ ಸ್ಥಿತನಾದ ಅಂಬಿಕಾ ಸಹಿತ ಭಗವಾನ್ ತ್ರಿಲೋಚನನು ಅಲ್ಲಿಂದ ಅಂತರ್ಧಾನನಾಗಿ ಹೊರಟು ಹೋದರು. ಮಂದರಾಚಲದಲ್ಲಿ ಉದ್ಯಾನಕ್ಕೆ ತಲುಪಿ ಅಲ್ಲಿಯ ರಮಣೀಯ ದಿವ್ಯ ಅಂತಃಪುರದಲ್ಲಿ ರಮಿಸತೊಡಗಿದರು. ಈ ಪ್ರಕಾರ ಸ್ವಲ್ಪ ಸಮಯ ಕಳೆದು ಹೋದಾಗ ಮತ್ತು ಬ್ರಹ್ಮದೇವರ ಮೈಥುನಿ ಸೃಷ್ಟಿಯ ಮೂಲಕ ಪ್ರಜೆಗಳು ಬೆಳೆಯತೊಡಗಿದಾಗ ಶಂಭ ಮತ್ತು ನಿಶುಂಭರೆಂಬ ಇಬ್ಬರು ದೈತ್ಯ ಸಹೋದರರು ಉತ್ಪನ್ನರಾದರು. ಅವರ ತಪೋಬಲದಿಂದ ಪ್ರಭಾವಿತರಾದ ಪರಮೇಷ್ಠಿ ಬ್ರಹ್ಮದೇವರು ಅವರಿಬ್ಬರಿಗೂ ಈ ಜಗತ್ತಿನಲ್ಲಿ ಯಾವುದೇ ಪುರುಷನಿಂದ ನೀವು ಸಾಯಲಾರಿರಿ ಎಂಬ ವರವನ್ನು ಕೊಟ್ಟಿದ್ದರು. ಸಹೋದರರಿಬ್ಬರು ಬ್ರಹ್ಮದೇವರಲ್ಲಿ ಪಾರ್ವತೀ ದೇವಿ ಅಂಶದಿಂದ ಉತ್ಪನ್ನಳಾದ ಅಯೋನಿಜ ಕನ್ಯೆಯು ಪುರುಷರ ಸ್ಪರ್ಶ ಮತ್ತು ರತಿಯನ್ನು ಪಡೆಯದೆ ಆಲಂಗ್ಯ ಪರಾಕ್ರಮದಿಂದ ಸಂಪನ್ನಳಾಗಿದ್ದು, ಆಕೆಯ ಕುರಿತು ಕಾಮಭಾವನೆಯಿಂದ ಪೀಡಿತರಾದ ನಾವು ಯುದ್ಧದಲ್ಲಿ ಆಕೆಯ ಕೈಯಲ್ಲಿ ಸಾಯುವಂತಾಗಲಿ ಎಂದು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಯಂತೆ ಬ್ರಹ್ಮದೇವರು ತಥಾಸ್ತು ಎಂದು ಹೇಳಿ ಅನುಮತಿಯನ್ನು ಕೊಟ್ಟನು. ಅಂದಿನಿಂದ ಇಂದ್ರಾದಿ ದೇವತೆಗಳನ್ನು ಯುದ್ಧದಲ್ಲಿ ಗೆದ್ದು ಅವರಿಬ್ಬರು ಜಗತ್ತನ್ನು ಅನೀತಿಪೂರ್ವಕ ವೇದಗಳ ಸ್ವಾಧ್ಯಾಯ ಮತ್ತು ವಷಟ್ಕಾರ ಇತ್ಯಾದಿಗಳಿಂದ ರಹಿತವಾಗಿಸಿದರು. ಆಗ ಬ್ರಹ್ಮನು ಅವರಿಬ್ಬರ ವಧೆಗಾಗಿ ದೇವೇಶ್ವರ ಶಿವನಲ್ಲಿ, ಪ್ರಭು, ನೀನು ಏಕಾಂತದಲ್ಲಿ ದೇವಿಯ ನಿಂದೆ ಮಾಡಿ ಹೇಗಾದರೂ ಆಕೆಗೆ ಕ್ರೋಧ ಬರುವಂತೆ ಮಾಡಿ ಆಕೆಯ ರೂಪ ಬಣ್ಣದ ನಿಂದೆಯಿಂದ ಉತ್ಪನ್ನಳಾದ ಕಾಮಭಾವರಹಿತ ಕುಮಾರಿ ಸ್ವರೂಪ ಶಕ್ತಿಯನ್ನು ನಿಶುಂಭ ಶುಂಭರ ವಧೆಗಾಗಿ ದೇವತೆಗಳಿಗೆ ಅರ್ಪಿಸಿರಿ ಎಂದು ಪ್ರಾರ್ಥಿಸಿದನು. ಬ್ರಹ್ಮದೇವರು ಹೀಗೆ ಪ್ರಾರ್ಥಿಸಿದಾಗ ಭಗವಾನ್ ನೀಲಾಲೋಹಿತ ರುದ್ರನು ಏಕಾಂತದಲ್ಲಿ ಪಾರ್ವತಿಯನ್ನು ನಿಂದಿಸಿದಂತೆ ನುಡಿಯುತ್ತಾ ಮುಗುಳ್ನಕ್ಕುತ್ತ ನೀನು ಕಾಳಿಯಾಗಿರುವೆ ಎಂದು ಹೇಳಿದನು. ಆಗ ಸುಂದರ ವರ್ಣವುಳ್ಳ ಪಾರ್ವತಿಯು ತನ್ನ ಶ್ಯಾಮ ವರ್ಣದ ಕಾರಣ ಆಕ್ಷೇಪಕ್ಕೆ ಗುರಿಯಾಗಿ ಕುಪಿತಳಾದಳು ಮತ್ತು ಮುಗುಳ್ನಗುತ್ತಾ ಪತಿಯಲ್ಲಿ ಸಮಾಧಾನವಿಲ್ಲದೆ ವಾಣಿಯಿಂದ ಇಂತೆಂದಳು. ದೇವಿಯು ಹೇಳಿದಳು, ಪ್ರಭು, ನನ್ನ ಈ ಕಪ್ಪು ಬಣ್ಣದಲ್ಲಿ ನಿಮಗೆ ಪ್ರೇಮವಿಲ್ಲದಿದ್ದರೆ ಇಷ್ಟು ದೀರ್ಘಕಾಲದವರೆಗೆ ತಮ್ಮ ಶಿಕ್ಷೆಯನ್ನು ಏಕೆ ದಮನ ಮಾಡಿಕೊಂಡಿದ್ದೀರಿ? ಯಾವುದೇ ಸ್ತ್ರೀಯು ಎಷ್ಟೇ ಸರ್ವಾಂಗ ಸುಂದರಳಾಗಿದ್ದಳು
ಪತಿಯ ಅನುರಾಗ ಅವಳ ಮೇಲೆ ಇಲ್ಲದಿದ್ದರೆ ಇತರ ಸಮಸ್ತ ಗುಣಗಳೊಡನೆ ಆಕೆಯ ಜನ್ಮವು ವ್ಯರ್ಥವಾಗುತ್ತದೆ. ಸ್ತ್ರೀಯರ ಸೃಷ್ಟಿಯು ಪತಿಯ ಭೋಗದ ಪ್ರಧಾನ ಅಂಗವಾಗಿದೆ. ಅವಳು ಅದರಿಂದ ವಂಚಿತಳಾದರೆ ಇದರ ಬೇರೆ ಯಾವುದಾದರೂ ಉಪಾಯವಿರಬಲ್ಲುದೇ? ಅದಕ್ಕಾಗಿ ಏಕಾಂತದಲ್ಲಿ ನೀವು ನಿಂದಿಸಿದ ಆ ವರ್ಣವನ್ನು ತ್ಯಜಿಸಿ ಈಗ ಇನ್ನೊಂದು ವರ್ಣವನ್ನು ಸ್ವೀಕರಿಸುವೆನು ಅಥವಾ ಅಳಿದು ಹೋಗುವೆನು. ಹೀಗೆ ಹೇಳಿ ಪಾರ್ವತೀ ದೇವಿಯು ಶಯ್ಯೆಯಿಂದ ಎದ್ದು ನಿಂತಳು ಹಾಗೂ ತಪಸ್ಸಿಗಾಗಿ ದೃಢ ನಿಶ್ಚಯ ಮಾಡಿ ಗದ್ಗರು ಕಂಠದಿಂದ ಹೊರಡಲು ಅನುಮತಿ ಕೇಳಿದಳು. ಈ ಪ್ರಕಾರ ಪ್ರೇಮ ಭಂಗವಾಗುವುದರಿಂದ ಭಯಗೊಂಡು ಭೂತನಾಥ ಭಗವಾನ್ ಶಿವನು ಸ್ವತಃ ಭವಾನಿಗೆ ಪ್ರಣಾಮ ಮಾಡುತ್ತಾ ಇಂತೆಂದನು. ಭಗವಾನ್ ಶಿವನು ಹೇಳಿದನು, ಪ್ರಿಯೇ, ನಾನು ಕ್ರೀಡೆಗಾಗಿ ಅಥವಾ ಮನೋವಿನೋದಕ್ಕಾಗಿ ಈ ಮಾತನ್ನು ಹೇಳಿದೆ. ನನ್ನ ಈ ಅಭಿಪ್ರಾಯವನ್ನು ತಿಳಿಯದೆ ನೀನು ಏಕೆ ಸಿಟ್ಟಾಗುವಿ? ನನ್ನ ಪ್ರೇಮವು ನಿನ್ನ ಮೇಲಲ್ಲದೆ ಬೇರೆ ಯಾರ ಮೇಲೂ ಇರಬಲ್ಲದು. ನೀನು ಈ ಜಗತ್ತಿನ ತಾಯಿಯಾಗಿರುವೆ ಹಾಗೂ ನಾನು ತಂದೆ ಮತ್ತು ಆದಿ ಪತಿಯಾಗಿದ್ದಾನೆ. ಹಾಗಿರುವಾಗ ನಿನ್ನ ಮೇಲೆ ಪ್ರೇಮವಿಲ್ಲದಿರುವುದು ಹೇಗಾಗಬಲ್ಲದು? ನಮ್ಮಿಬ್ಬರ ಪ್ರೇಮವೂ ಕೂಡ ಕಾಮದೇವನ ಪ್ರೇರಣೆಯಾಗಿಂದಾಗಿದೆ, ಎಂದಿಗೂ ಇಲ್ಲ. ಏಕೆಂದರೆ ಕಾಮದೇವನ ಉತ್ಪತ್ತಿ ಮೊದಲೇ ಜಗತ್ತಿನ ಉತ್ಪತ್ತಿಯಾಗಿದೆ. ಕಾಮದೇವನ ಸೃಷ್ಟಿಯಾದರೋ ನಾನು ಸಾಧಾರಣ ಜನರ ರತಿಗಾಗಿ ಮಾಡಿರುವೆನು. ಕಾಮದೇವನು ನನ್ನನ್ನು ಸಾಧಾರಣ ದೇವತೆಯೆಂದು ತಿಳಿದು ನನ್ನನ್ನು ಸ್ವಲ್ಪ ತಿರಸ್ಕಾರತೊಡಸಗಿದನು. ಆದ್ದರಿಂದ ನಾನು ಅವನನ್ನು ಭಸ್ಮವಾಗಿಸಿದ್ದೆ. ನಮ್ಮಿಬ್ಬರ ಈ ಲೀಲಾ ವಿಹಾರವು ಕೂಡ ಜಗತ್ತಿನ ರಕ್ಷಣೆಗಾಗಿಯೇ ಇದೆ. ಆದ್ದರಿಂದ ಅದಕ್ಕಾಗಿಯೇ ಇಂದು ನಾನು ನಿನ್ನ ಕುರಿತು ಪರಿಹಾಸಯುಕ್ತ ಮಾತನ್ನು ಹೇಳಿದೆನು. ನನ್ನ ಈ ಮಾತಿನ ಸತ್ಯತೆಯು ನಿನ್ನ ಮೇಲೆ ಬೇಗನೆ ಪ್ರಕಟವಾದೀತು. ದೇವಿಯು ಹೇಳಿದಳು, ಭಗವಂತನೇ, ಪತಿಯ ಪ್ರೇಮದಿಂದ ವಂಚಿತಳಾದ ಮೇಲೆ ನಾರಿಯು ತನ್ನ ಪ್ರಾಣಗಳನ್ನು ತ್ಯಜಿಸುವುದಿಲ್ಲವೇ? ಅವಳು ಕುಲಾಂಗನ ಮತ್ತು ಶುಭಲಕ್ಷಣ ಆಗಿದ್ದರೂ ಕೂಡ ಸತ್ಪುರುಷರಿಂದ ನಿಂದಿತಳೆಂದು ತಿಳಿಯಬೇಕು. ನನ್ನ ಶರೀರವು ಗೌರವವರ್ಣದಾಗಿದ್ದಿಲ್ಲ. ಇದರಿಂದ ನಿಮಗೆ ಬಹಳ ಖೇದವಾಗುತ್ತಿದೆ. ಇಲ್ಲದಿದ್ದರೆ ಕ್ರೀಡೆ ಅಥವಾ ಪರಿಹಾಸದಲ್ಲಾದರೂ ನೀವು ನನ್ನನ್ನು ಕಡು ಕಪ್ಪಾದವಳು ಎಂದು ಹೇಳುವುದು ಹೇಗೆ ಸಂಭವಿಸುವುದು? ನನ್ನ ಈ ಕಪ್ಪು ಬಣ್ಣ ನಿಮಗೆ ಪ್ರಿಯವಾಗಿಲ್ಲ. ಆದ್ದರಿಂದ ಅದು ಸತ್ಪುರುಷರಿಂದ ನಿಂದಿತವಾಗಿದೆ. ಆದ್ದರಿಂದ ತಪಸ್ಸಿನ ಮೂಲಕ ಇದನ್ನು ತ್ಯಾಗ ಮಾಡದೆ ಈಗ ನಾನು ಇಲ್ಲಿ ಇರಲಾರೆನು. ಶಿವನು ಹೇಳಿದನು, ತನ್ನ ಕಪ್ಪು ಬಣ್ಣದ ಕುರಿತು ನಿನಗೆ ಹೀಗೆ ಸಂತಾಪವಿದ್ದರೆ ಇದಕ್ಕಾಗಿ ತಪಸ್ಸನ್ನು ಮಾಡುವ ಅವಶ್ಯಕತೆ ಏನಿದೆ? ನೀನು ನನ್ನ ಅಥವಾ ನಿನ್ನ ಇಚ್ಛೆ ಮಾತ್ರದಿಂದಲೇ ಬೇರೆ ವರ್ಣದವಳಾಗು. ದೇವಿ ಹೇಳಿದಳು, ನಾನು ನಿಮ್ಮಲ್ಲಿ ನನ್ನ ಬಣ್ಣದ ಪರಿವರ್ತನೆ ಬಯಸುವುದಿಲ್ಲ. ಸ್ವತಃ ಕೂಡ ಇದನ್ನು ಬದಲಿಸುವ ಸಂಕಲ್ಪವನ್ನು ಮಾಡಲಾರೆನು. ಈಗ ತಪಸ್ಸಿನ ಮೂಲಕ ಬ್ರಹ್ಮದೇವರ ಆರಾಧನೆ ಮಾಡಿಯೇ ನಾನು ಬೇಗನೆ ಗೌರಿಯಾಗುವೆನು. ಶಿವನು ಹೇಳಿದನು, ಮಹಾದೇವಿ, ಹಿಂದಿನ ಕಾಲದಲ್ಲಿ ನನ್ನ ಕೃಪೆಯಿಂದಲೇ ಬ್ರಹ್ಮನಿಗೆ ಬ್ರಹ್ಮ ಪದವಿ ದೊರಕಿತ್ತು. ಆದ್ದರಿಂದ ತಪಸ್ಸಿನ ಮೂಲಕ ಅವನನ್ನು ಕರೆದು ನೀನು ಏನು ಮಾಡುವೆ? ದೇವಿಯೇ ಹೇಳಿದಳು, ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೆ ನಿಮ್ಮಿಂದಲೇ ಉತ್ತಮ ಪದವಿಗಳು ಪ್ರಾಪ್ತವಾಗಿವೆ. ಇದರಲ್ಲಿ ಸಂದೇಹವೇ ಇಲ್ಲ. ಹೀಗಿದ್ದರೂ ನಿಮ್ಮ ಅಪ್ಪಣೆಯನ್ನು ಪಡೆದು ನಾನು ತಪಸ್ಸಿನ ಮೂಲಕ ಬ್ರಹ್ಮದೇವರ ಆರಾಧನೆಯನ್ನು ಮಾಡಿಯೇ ನನ್ನ ಅಭಿಷ್ಟಾಸಿದ್ಧಿಯನ್ನು ಪಡೆದುಕೊಳ್ಳಲು ಬಯಸುವೆನು. ಹಿಂದೆ ನಾನು ಸತಿಯ ಹೆಸರಿನಿಂದ ದಕ್ಷನ ಮಗಳಾಗಿದ್ದಾಗ ತಪಸ್ಸಿನ ಮೂಲಕವೇ ನಾನು ಜಗದೀಶ್ವರರಾದ ನಿಮ್ಮ ಪತಿಯಾಗಿ ಪಡೆದುಕೊಂಡಿದ್ದೆ. ಹೀಗೆಯೇ ಇಂದು ಕೂಡ ತಪಸ್ಸಿನ ಮೂಲಕ ಬ್ರಹ್ಮನನ್ನು ಸಂತುಷ್ಟಗೊಳಿಸಿ ನಾನು ಗೌರಿಯಾಗಲು ಬಯಸುತ್ತಿದ್ದೇನೆ. ಹೀಗೆ ಮಾಡುವುದರಲ್ಲಿ ಯಾವ ದೋಷವಿದೆ ಹೇಳಿ ನೋಡುವ. ಮಹಾದೇವಿಯು ಹೀಗೆ ಹೇಳಿದಾಗ ವಾಮದೇವನು ಮುಗುಳ್ನಗುತ್ತಾ ಸುಮ್ಮನಾದನು. ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವ ಇಚ್ಛೆಯಿಂದ ಅವನು ದೇವಿಯನ್ನು ತಡೆಯುವ ಹಠ ಮಾಡಲಿಲ್ಲ. ಅಧ್ಯಾಯ 17 ಮುಕ್ತಾಯ.